ಮಹಾಭಾರತ ಯುದ್ಧದ ಸಮಯದಲ್ಲಿ ಅಶ್ವತ್ಥಾಮನು ಪಾಂಡವರನ್ನು ನಾಶ ಮಾಡಲು ಬಳಸಿದ ಪ್ರಬಲ ದೈವಿಕ ಆಯುಧವಾದ ನಾರಾಯಣಾಸ್ತ್ರವನ್ನು ಯಾರು ತಮ್ಮ ಯೋಗಶಕ್ತಿಯಿಂದ ನಿಷ್ಕ್ರಿಯಗೊಳಿಸಿದರು? ನಿಮ್ಮ ಆಯ್ಕೆಗಳು: ಸರಿಯಾದ ಉತ್ತರ ಶ್ರೀಕೃಷ್ಣ. ನಾರಾಯಣಾಸ್ತ್ರವು ಭಗವಾನ್ ವಿಷ್ಣುವಿನ ಒಂದು ಪ್ರಬಲ ಆಯುಧವಾಗಿದ್ದು, ಇದನ್ನು ಗುರಿಯಾಗಿಸಿದವರನ್ನು ನಾಶ ಮಾಡುವವರೆಗೂ ಹಿಮ್ಮೆಟ್ಟಿಸಲು ಸಾಧ್ಯವಿಲ್ಲ. ಇದನ್ನು ಎದುರಿಸಲು ಇರುವ ಒಂದೇ ಮಾರ್ಗವೆಂದರೆ ಎಲ್ಲಾ ಆಯುಧಗಳನ್ನು ತ್ಯಜಿಸಿ ತಲೆಬಾಗಿ ಸಂಪೂರ್ಣ ಶರಣಾಗತಿಯ ಮನೋಭಾವದಲ್ಲಿರಬೇಕು. ಶ್ರೀಕೃಷ್ಣನು ಅರ್ಜುನ ಮತ್ತು ಉಳಿದ ಪಾಂಡವರಿಗೆ ಇದೇ ರೀತಿ ಮಾಡಲು ಆದೇಶಿಸಿದನು. ಆದರೆ ಆವೇಗದಲ್ಲಿದ್ದ ಭೀಮನು ಕೃಷ್ಣನ ಮಾತನ್ನು ಧಿಕ್ಕರಿಸಿ ಗದೆಯನ್ನು ಹಿಡಿದು ನಿಂತಾಗ ಕೃಷ್ಣನೇ ಭೀಮನನ್ನು ಬಲವಂತವಾಗಿ ರಥದಿಂದ ಕೆಳಗೆ ಇಳಿಸಿ ನಾರಾಯಣಾಸ್ತ್ರಕ್ಕೆ ಶರಣಾಗುವಂತೆ ಮಾಡಿದನು. ಕೃಷ್ಣನು ಪರಮಾತ್ಮನಾದ್ದರಿಂದ ಆತನ ಉಪದೇಶದಿಂದ ಮತ್ತು ಆತನ ಶಕ್ತಿಯಿಂದಲೇ ನಾರಾಯಣಾಸ್ತ್ರವು ಹಿಮ್ಮೆಟ್ಟಿತು. ಕುರುಕ್ಷೇತ್ರ ಯುದ್ಧದಲ್ಲಿ ಮೊದಲು ಸತ್ತ ಯೋಧ ಯಾರು? ನಿಮ್ಮ ಆಯ್ಕೆಗಳು: ಸರಿಯಾದ ಉತ್ತರ ಶಂಖ. ಶಂಖನು ವಿರಾಟರಾಜನ ಮಗ ಮತ್ತು ಉತ್ತರನ ಸಹೋದರ. ಇವನು ಕುರುಕ್ಷೇತ್ರ ಯುದ್ಧದ ಮೊದಲ ದಿನವೇ ಮಹಾರಥಿ ಭೀಷ್ಮನಿಂದ ಹತನಾದನು. ಇವನು ಯುದ್ಧದಲ್ಲಿ ಮಡಿದ ಮೊದಲ ಪ್ರಮುಖ ಯೋಧರಲ್ಲಿ ಒಬ್ಬ. ಅಭಿಮನ್ಯು 6ನೇ ದಿನ ಮತ್ತು ಭೀಷ್ಮ 10ನೇ ದಿನ ಹತರಾದರು. ಭೀಷ್ಮರಿಗೆ ಇಚ್ಛಾಮರಣ ವರವನ್ನು ನೀಡಿದವರು ಯಾರು? ನಿಮ್ಮ ಆಯ್ಕೆಗಳು: ಸರಿಯಾದ ಉತ್ತರ ಶಂತನು. ಭೀಷ್ಮರು ತಮ್ಮ ತಂದೆಯಾದ ರಾಜ ಶಂತನುವಿನ ಸಂತೋಷಕ್ಕಾಗಿ ಜೀವನದುದ್ದಕ್ಕೂ ಬ್ರಹ್ಮಚರ್ಯ ವ್ರತವನ್ನು ಪಾಲಿಸಲು ಮತ್ತು ಹಸ್ತಿನಾಪುರದ ಸಿಂಹಾಸನವನ್ನು ತ್ಯಜಿಸಲು ಕಠಿಣ ಪ್ರತಿಜ್ಞೆ ಮಾಡಿದರು. ಇದರಿಂದ ಸಂತುಷ್ಟನಾದ ಶಂತನು ಭೀಷ್ಮರಿಗೆ ಇಚ್ಛಾಮರಣದ ವರವನ್ನು ನೀಡಿದನು. ದ್ರೌಪದಿ ಸ್ವಯಂವರದಲ್ಲಿ ಅರ್ಜುನನು ಗುರಿಯನ್ನು ಹೊಡೆಯಲು ಬಳಸಿದ ಆಯುಧ ಯಾವುದು? ನಿಮ್ಮ ಆಯ್ಕೆಗಳು: ಸರಿಯಾದ ಉತ್ತರ ಗಾಂಡೀವ ಧನುಸ್ಸು. ಅರ್ಜುನನ ಪ್ರಸಿದ್ಧ ಧನುಸ್ಸು ಗಾಂಡೀವ ಎಂದೇ ಹೆಸರುವಾಸಿ. ಇದನ್ನು ಅಗ್ನಿದೇವನು ಖಾಂಡವ ವನವನ್ನು ದಹಿಸುವಾಗ ಅರ್ಜುನನಿಗೆ ನೀಡಿದನು. ದ್ರೌಪದಿಯ ಸ್ವಯಂವರದಲ್ಲಿ ಮೀನಿನ ಕಣ್ಣಿನ ಗುರಿಯನ್ನು ಹೊಡೆಯಲು ಅರ್ಜುನನು ಇದೇ ಧನುಸ್ಸನ್ನು ಬಳಸಿದನು. ಕರ್ಣನಿಗೆ ವೈಜಯಂತಿ ಎಂಬ ವಿಜಯದ ಮಾಲೆಯನ್ನು ಕೊಟ್ಟ ದೇವತೆ ಯಾರು? ನಿಮ್ಮ ಆಯ್ಕೆಗಳು: ಸರಿಯಾದ ಉತ್ತರ ವಿಷ್ಣು. ವೈಜಯಂತಿ ಮಾಲೆಯು ಮೂಲತಃ ವಿಷ್ಣು ದೇವರಿಗೆ ಸಂಬಂಧಿಸಿದ್ದು. ಒಂದು ಆಖ್ಯಾಯಿಕೆಯ ಪ್ರಕಾರ ಇಂದ್ರನ ತಂದೆಯಾದ ಕಶ್ಯಪ ಮಹರ್ಷಿಯು ವಿಷ್ಣುವನ್ನು ಪ್ರಾರ್ಥಿಸಿ ಈ ಮಾಲೆಯನ್ನು ಪಡೆದರು ಮತ್ತು ಕಾಲಾಂತರದಲ್ಲಿ ಅದು ಕರ್ಣನಿಗೆ ತಲುಪಿತು. ಮತ್ತೊಂದು ವಿವರಣೆಯ ಪ್ರಕಾರ ಕರ್ಣನು ತನ್ನ ಕವಚಕುಂಡಲಗಳನ್ನು ದಾನವಾಡಿದಾಗ ದೇವರುಗಳು ಅವನಿಗೆ ಪ್ರತಿಯಾಗಿ ವೈಜಯಂತಿ ಮಾಲೆಯನ್ನು ನೀಡಿದರು. ಈ ಮಾಲೆ ಯುದ್ಧದಲ್ಲಿ ವಿಜಯವನ್ನು ಖಚಿತಪಡಿಸುತ್ತಿತ್ತು.